ತ್ರಿವಿಧ ದಾಸೋಹಿ ಶಿವಕುಮಾರ ಶ್ರೀಗಳ ಸಾಧನೆ ಅಪಾರ. ಹಳೆಯ ವಿದ್ಯಾರ್ಥಿಗಳಿಂದ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ. ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮದ ಸಿದ್ದಗಂಗಾ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ಆಯೋಜಿಸಿದ್ದ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ಓದಿ ಇಂದು ಉನ್ನತ ಹುದ್ದೆಯಲ್ಲಿರುವ ನೂರಾರು ಮಂದಿ ಹಳೆಯ ವಿದ್ಯಾರ್ಥಿಗಳು ಭಾಗಿಯಾಗಿದ್ದು, ತಮಗೆ ಶಿಕ್ಷಣ ಕಲಿಸಿಕೊಟ್ಟ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮದ ಮೂಲಕ ಗೌರವ ಅರ್ಪಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಶ್ರೀ ಸಿದ್ದಗಂಗಾ ಗ್ರಾಮಾಂತರ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕ ನಂಜೇಗೌಡ, ಪರಮಪೂಜ್ಯ ತ್ರಿವಿಧ ದಾಸೋಹಿ ಡಾ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಮಾರ್ಗದರ್ಶನ ಹಾಗೂ ಆಶೀರ್ವಾದದಿಂದ ಇಂದು ಮಠದ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಉನ್ನತ ಮಟ್ಟದ ಹುದ್ದೆಗಳಲ್ಲಿ ಸರ್ಕಾರಿ ನೌಕರಿಗಳಲ್ಲಿ ಹಾಗೂ ಉದ್ಯಮಿಗಳಾಗಿದ್ದಾರೆ ಎಂಬುದು ಸಂತಸದ ವಿಚಾರವಾಗಿದೆ ಎಂದಿದ್ದಾರೆ. ಇಂತಹ ಸಂಸ್ಥೆಯಿಂದ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ನೀವೆಲ್ಲ ಸೇರಿರ್ತಕ್ಕಂಥದ್ದು ಬಹಳ ನಮಗೆ ಸಂತೋಷ. ಮೊನ್ನೆ ಯಾರು ಫೋನ್ ಮಾಡಬೇಕಾದ್ರೆ ಬರಲೇಬೇಕಣಪ್ಪ ಅಂತ ಅಂದಾಗ, ಸರ್ ನಾವು ಆ ಶಾಲೆ ಇಲ್ಲದೇ ಇದ್ದರೆ ನಾನು ಈ ಮಟ್ಟಕ್ಕೆ ಹೋಗ್ತಿರಲ್ಲ ಸರ್. ನಾವು ನಿಜವಾಗೂ ಆ ಶಾಲೆ ನಮ್ಗೆ ಎಲ್ಲರನ್ನೂ ಕೊಟ್ಟಿದೆ ಸರ್, ನಮಗೆ ಎಲ್ಲರಿಗೂ ನಮ್ಗೆ ಕೊಟ್ಟಿದೆ ಈ ಶಾಲೆ ಎಂಬತಕ್ಕಂಥ ಮಾತನ್ನ ಒಬ್ಬ ವಿದ್ಯಾರ್ಥಿ ಹೇಳ್ದ. ಅವ್ರಿಗೆ ನನ್ನ ಹತ್ರ ಮೊನ್ನೆ ರಾತ್ರಿ ಖಂಡಿತ ಬರ್ತೀನಿ ಅಂತ ಹೇಳ್ಬಿಟ್ಟು, ಬಹುಶಃ ಬಂದವರಿಗೂ ಗೊತ್ತಿರೋ ಹೆಸರು ನಂದು ಅಪ್ಪ ಇಲ್ಲಿ ನೀವು ಹೇಳೋಕ್ಕಾಗಲಿಲ್ಲ. ನಿಜವಾಗೂ ಭಾಳ ಎಲ್ಲರಿಗೂ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಎಲ್ಲರೂ ಭಾಳ ಸಂತೋಷವಾಗಿ ಬರ್ತೀವಿ ಸರ್, ನಾವು ಬರ್ತೀವಿ ಸರ್, ನೀವು ಈ ಶಾಲೆ ನೋಡೋಕ್ಕಾದ್ರೂ ಬರ್ತೀವಿ ಸರ್ ಅಂತ ಅಂದರು. ನೀವು ಓದಿರ್ತಕ್ಕಂಥ ಶಾಲೆ, ನೀವು ಈ ಲೆವೆಲ್ಗೆ ಈ ಮಟ್ಟಕ್ಕೆ ನೀವೆಲ್ಲ ಬೆಳೆದಿದ್ದೀರ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾರೆ ನೀವೆಲ್ಲರೂ. ಇವತ್ತು ಏನಾಗಿದೆ ಈ ಶಾಲೆ, ಆವತ್ತಿನ ಮಟ್ಟದಲ್ಲಿ ಸುಮಾರು 380-400 ಮಕ್ಕಳು ಓದ್ತಾ ಇದ್ದೀವಿ. ಅಷ್ಟು ಮಕ್ಕಳು ಏನಾದ್ರು ಒಂದು ವೃತ್ತಿ ತೊಡ್ಕೊಂಡವ್ರಿಗೆ, ಯಾವ್ದಾದ್ರು ಒಂದು ವೃತ್ತಿ, ವ್ಯವಸಾಯ ಆಗಿರ್ಬೋದು, ಇನ್ನೊಂದು ಸರ್ಕಾರಿ ಕೆಲಸ ಆಗಿರ್ಬೋದು, ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ತೊಳಿಸ್ಕೊಂಡು ಅವರು ನೆಮ್ಮದಿಯಾಗಿರ್ತಕ್ಕಂಥ ಜೀವನವನ್ನು ಸಾಕ್ತಾರೆ. ಎಲ್ಲರೂ ಸಿಗಲಿ, ನಾವು ಸಿಕ್ಕಿದ್ರೆ ಸರ್, ನೀವು ನಿಮ್ಮ ಮಾರ್ಗದರ್ಶನ ನಮಗೆ ಇಷ್ಟೆಲ್ಲ ಆಗಿದೆ ಸರ್ ಅಂತ ಹೇಳ್ತಾರೆ. ನಿಜವಾಗೂ ನಮ್ದೆಲ್ಲ ಮಾರ್ಗದರ್ಶನ ಅದು ಪರಮ ಪೂಜ್ಯ ಶ್ರೀಗಳು ಯಾವಾಗಲೂ ಹೇಳ್ತಾ ಇರೋದು. ಅವರು ಆ ಒಂದು ನಿಟ್ಟಿನಲ್ಲಿ ಸ್ವಾಮೀಜಿಯವರನ್ನ ಅವರಿಗೆ ಗೌರವ ಕೊಡಬೇಕು, ಸ್ವಾಮೀಜಿಯವರು ಏನು ಹೇಳ್ತಾರೋ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ಬೇಕು ಎಂಬತಕ್ಕಂಥದ್ದನ್ನ ನೀವು ಅದನ್ನ ಮನನ ಮಾಡ್ಕೊಂಡು ಇವತ್ತು ಈ ಲೆವೆಲ್ಗೆ ಇದ್ದೀರ. ಅದನ್ನು ಹಾಗೆಯೇ ಯಾವುದೇ ವ್ಯಕ್ತಿ ಆಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು, ಯಾವುದೇ ಕ್ಷೇತ್ರಕ್ಕಿರಲಿ, ಅವನು ಮೊದಲು ಬುದ್ಧಿಶಕ್ತಿ, ತದನಂತರ ಇಚ್ಛಾಶಕ್ತಿ, ತದನಂತರ ಕ್ರಿಯಾಶಕ್ತಿ. ಇನ್ನು ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಉದ್ಯಮಿ ಹಾಗೂ ಜೆಡಿಎಸ್ ಮುಖಂಡರಾದ ಬಿಎಸ್ ನಾಗರಾಜು ಮಾತನಾಡಿ, ಪರಮ ಪೂಜ್ಯರು ಸ್ಥಾಪನೆ ಮಾಡಿದ ಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಶಾಲೆಗೆ ಪ್ರವೇಶ ಸಿಗುವುದೇ ಕಷ್ಟ ಸಾಧ್ಯವಾಗಿತ್ತು. ನಾವು ವಿದ್ಯಾಭ್ಯಾಸವನ್ನ ಮಾಡಿ ಇಂದು ಉನ್ನತ ಮಟ್ಟಕ್ಕೆ ಬರಲು ಅವಕಾಶ ಕಲ್ಪಿಸಿದ ಶಾಲೆಯ ಅಭಿವೃದ್ಧಿಗೆ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಇಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರುವುದು ಸಂತೋಷದ ಸಂಗತಿಯಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಶಾಲೆಯ ಅಭಿವೃದ್ಧಿಗೆ ಸಹಕರಿಸೋಣ ಎಂದಿದ್ದಾರೆ. ಫಸ್ಟ್ ಏನು ಹೇಳ್ಕೊಳ್ತಾರೆ ಅದ್ರ ಹೆಚ್ಚಿನ ಮೀರಿ ಗುರುಗಳು ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ. ಯಾಕೆಂತಂದ್ರೆ ತಂದೆ ತಾಯಿ ಆಗಿದ್ದವ್ರಿಗೆ ದೊಡ್ಡ ಮಗ ಚಿಕ್ಕ ಮಗ ಅವ್ರಿಗೆ ಸ್ವಲ್ಪ ಚಿಕ್ಕ ಪುಟ್ಟ ಪಾರ್ಶಾಲಿಟಿ ಇರ್ತದೆ. ಅವನು ಒಳ್ಳೆನ ಇವನು ಕೆಟ್ಟವನು ಅನ್ನೋ ಒಂದು ಇದ್ರೂ ಸಹ ನಮ್ಮ ಸ್ಕೂಲ್ಗಳಲ್ಲಿ ಅವ್ರಿಗೆ ಯಾರು ಇರೋದಿಲ್ಲ. ಯಾಕೆಂತಂದ್ರೆ ಅವ್ರು ಬೇರೆ ಇವ್ರು ಬೇರೆ, ಅವನು ದೊಡ್ಡವನು ಇವನು ಚಿಕ್ಕವನು, ಅವನು ಬಡವ್ರ ಮಗ ಶ್ರೀಮಂತರ ಮಗ ಅನ್ನೋದೇ ಇರೋದು. ಭೇದ ಭಾವ ಇಟ್ಕೊಂಡದಲ್ಲೇ ನಮ್ಮ ಗುರುಗಳು ವಿದ್ಯಾಭ್ಯಾಸವನ್ನು ನಮಗೆ ಮಾಡಿಸ್ತಾರೆ. ಯಾಕೆಂತಂದ್ರೆ ಒಂದು ಇದಿರೋದಿಲ್ಲ. ನಾನು ಸಹ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾಗ ಈ ಕಲ್ಲೂರಿಗೆ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ಗೊತ್ತಾಗಿದೆ, ನೀರಾವರಿ ವಿಚಾರ ಹೇಳ್ತಾ ಇದ್ರು ಚಂಡೀಗಪ್ಪನವರು. ಅವಾಗ ಅನೇಕ ವಿದ್ಯಾರ್ಥಿ ಹೇಳಿದಾಗ ನಮ್ಮ ಜಯರಾಮಣ್ಣವರು, ನಾವು ಧರ್ಮೇಗೌಡರು ಎಲ್ಲ ಸೇರಿ ಇದು ಒಂದು ಗಮನ ಸೆಳೆದಾಗ ಒಳ್ಳೆ ನೀರಾವರಿ ಯೋಜನೆ ಆಗಿದೆ ಕಲ್ಲೂರಲ್ಲಿ. ಅದೇ ಯಾಕಂದ್ರೆ ಜೀವ ನದಿ ಆಗಿದೆ, ಮುಂದಿನ ಪೀಳಿಗೆಗೂ ಒಳ್ಳೇದಾಗುತ್ತೆ.
ಹೌದು, ವಾಸುದೇವರಣೆಯಿಂದ ಕಲ್ಲೂರಿಗೆ ನಾವೆಲ್ಲ ಇಷ್ಟು ಮಟ್ಟಿಗೆ, ನೀವಾಗ್ಲಿ ನಾವಾಗ್ಲಿ ಇಷ್ಟು ಮಟ್ಟಿಗೆ ಏನಾದರೂ ಅಲ್ಪ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಒಳ್ಳೆ ಶಿಕ್ಷಣ ಮತ್ತೆ ಸಂಸ್ಕೃತಿಯನ್ನ ಏನಾದರೂ ಕಲ್ತಿದ್ದೀವಿ ಅಂತಂದ್ರೆ ಈ ಸ್ಕೂಲು ಅಂತ ನಾನು ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವಾಗ ಇದ್ದಂತ ಗುರುಗಳು ಸುಮಾರು ಪ್ರಗತಿಪರ ರೈತರುಗಳಿದ್ದಾರೆ, ಉದ್ಯಮದಲ್ಲಿದ್ದಾರೆ, ಅವ್ರದೇ ಆದ ಒಂದು ಜೀವನನ ಕಟ್ಕೊಂಡು ಒಳ್ಳೆಯ ರೀತಿ ಇದ್ದಾರೆ. ಅದು ಎಲ್ಲರಿಗೂ ಖುಷಿ ಆದಂತ ವಿಚಾರ. ನಾವು ಸಹ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ವಿ. ಮೊನ್ನೆ ಗುರುಗಳು ಫೋನ್ ಮಾಡಿದ್ರು, ನಾಗರಾಜ್ ಬರ್ಬೇಕಾದ್ರೆ ನಾವು ಬರ್ತೇವೆ ಅಂದ್ರೆ ಬರ್ಬೋದು, ನೋಡ್ಕೊಂಡು ಹೋಗ್ಬೋದು. ಅಷ್ಟೇ ಸುಮಾರು ಜನ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದಿತ್ತು. ಯಾಕಂದ್ರೆ ಸ್ವಲ್ಪ ಇದರಲ್ಲಿ ಕಮ್ಮಿ ಅವಧಿಯಲ್ಲಿ ನಾವು ಮಾಡಿದ್ವಿ. ಇದ್ದಾಗ ನಾನು ಇಲ್ಲಿ ಬರುವಾಗ ತುಂಬಾ ಹಳೆ, ನಾವೆಲ್ಲ ಅಂತ ಏನು ಸ್ಥಿತಿವಂತರು ಏನು ಇರಲಿಲ್ಲ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ಬಡವ ಶ್ರೀಮಂತರು ಅಂದರೆ ಈ ಸಂಸ್ಥೆ ನಮ್ಗೆ ವಿದ್ಯೆಯನ್ನ ಕಲಿಸಿದೆ. ಅದಾದ್ಮೇಲೆ ನಾವು 4-5 ಕಿಲೋಮೀಟರ್ ಇಂದ ನಾವು ನಡ್ಕೊಂಡು ಬರ್ತಾ ಇದ್ವಿ. ಇನ್ನು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಶಿವಕುಮಾರ್ ಯಾವ್, ವಿಶೇಷಾಧಿಕಾರಿ ರಾಜಶೇಖರ್, ಮುಖ್ಯ ಶಿಕ್ಷಕರಾದ ಮೊಹಮ್ಮದ್ ಮೊಯಿಸ್, ನಿವೃತ್ತ ಮುಖ್ಯ ಶಿಕ್ಷಕ ಮಹದೇವ ಯಾವ್, ಹಳೆಯ ವಿದ್ಯಾರ್ಥಿಗಳಾದ ಪ್ರಥಮ ದರ್ಜೆ ಗುತ್ತಿಗೆದಾರ ಚೆನ್ನಿಗಪ್ಪ ಹಾಗೂ ಸಿದ್ಧಗಂಗಾ ಶಾಲೆಯ ಶಿಕ್ಷಕರು ಸೇರಿ ಹಲವರು ಭಾಗಿಯಾಗಿದ್ರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.